ಉದಾಹರಣೆಗಳನ್ನ ಕೊಡ್ತಾ ಇದ್ರಿ. 85ರಲ್ಲಿ ಹಿಂಗಾಯ್ತು, 89ರಲ್ಲಿ ಹಿಂಗಾಯ್ತು, ಮಾಡಿದ್ದೆಲ್ಲ ಕಾಂಗ್ರೆಸ್ನವರೇ. ಈಗ ಒಂದು ಉದಾಹರಣೆ ತಗೊಂಡ್ ಮಾಡೋದಾದ್ರೆ, ರೇಸ್ ನಲ್ಲಿ ಯಾರು ಶುರು ಮಾಡೋದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ರು ಅನ್ನೋದಲ್ಲ, ಹೋಗಿ ಮುಟ್ಟಿದಾಗ ಯಾರು ಗೆದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಇಲ್ಲಿ ನೀವು ಮಾಡಿದ್ರೆ ಕೇಳಿಸ್ಕೊಳ್ಳಿ ಸರ್. ನಾನು ಉದಾಹರಣೆ ಅಂತ ಬಹಳ ಪರ್ಟಿಕ್ಯುಲರ್ ಆಗಿ ಪದ ಬಳಸಿದೀನಿ. ಉದಾಹರಣೆ ನಿಮಗೆ ಗೊತ್ತಿಲ್ವಾ? ಉದಾಹರಣೆ ಡಿಕ್ಷನರಿ, ಮನೆಗೆ ಹೋಗಿ ಡಿಕ್ಷನರಿ ಅಥವಾ ಗೂಗಲ್, ನೀವು ಬೇಡ ಅಂತಿದ್ರಲ್ಲ ಅದೇ ಗೂಗಲ್ ಅಲ್ಲಿ ಉದಾಹರಣೆ ಅಂದ್ರೆ ಏನು ಅಂತ ಕೇಳಿಸ್ಕೊಳ್ಳಿ. ಉದಾಹರಣೆ ಅಂದ್ರೆ ಏನು ಅಂತ ನನಗೆ ಮತ್ತೆ 5 ನಿಮಿಷ ಅದಕ್ಕೆ ಬೇಡ, ಮತ್ತೆ 5 ನಿಮಿಷ ಉದಾಹರಣೆಗೆ ನಾನು ಎಕ್ಸ್ಪ್ಲನೇಷನ್ ಕೇಳಬೇಡಿ. 5 ನಿಮಿಷ ಉದಾಹರಣೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೇಳಕ್ಕೆ ಸಮಯ ವ್ಯರ್ಥ ಮಾಡೋದು ಬೇಡ. ರಾಮ ಮಂದಿರ ವಿಚಾರದಲ್ಲಿ ಬೀಗ ತೆಗೆದಿದ್ದ ಕಾಂಗ್ರೆಸ್ ಆದ್ರೂ ಕೂಡ ಇವತ್ತು ಎಂಥ ಸುವರ್ಣಾವಕಾಶ, ಅಲ್ಲಿ ಹೋಗಿ ನಾವು ಈ ದೇಶದ ಬಹುಸಂಖ್ಯಾತರ ಅವ್ರು ಉತ್ತರ ಕೊಟ್ಬಿಡ್ಲಿ, ಉತ್ತರ ಕೊಡ್ಲಿ ಅವ್ರು. ರಜಾಕ್ ಅವರೇ, ಇವತ್ತು ಎಂಥ ಸುವರ್ಣಾವಕಾಶ ಇತ್ತು ಕಾಂಗ್ರೆಸ್ನವರಿಗೆ, ಈ ದೇಶದ ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗೆ ನಾವು ಬೆಲೆ ಕೊಡ್ತೀವಿ. ಬಿಜೆಪಿ ಏನೇ ಮಾಡ್ತಿರ್ಬೋದು, ಕಾಂಗ್ರೆಸ್ ರಾಜಕೀಯ ಮಾಡ್ದಲೆ ರಾಮ ಮಂದಿರ ಉದ್ಘಾಟನೆಯಲ್ಲಿ ನಾವು ಅಲ್ಲಿ ಇರ್ತೀವಿ ಅಂತ ತೋರ್ಸಕ್ಕೆ ಎಂತ ಅವಕಾಶ ಇತ್ತು? ಬಳಸ್ಕೊಳ್ತಿಲ್ಲ ನೀವು. ಪ್ರತಿಯೊಬ್ಬ ನಾಗರಿಕ, ಅವನು ಹಿಂದೂ ಆಗಿರ್ಲಿ, ಮುಸಲ್ಮಾನ ಆಗಿರ್ಲಿ, ಕ್ರೈಸ್ತ ಆಗಿರ್ಲಿ, ಪ್ರತಿಯೊಬ್ಬನಿಗೂ ಗೊತ್ತು ಇದು ದೇವಸ್ಥಾನದ ಉದ್ಘಾಟನೆ ಭಕ್ತಿ ನಂಬಿಕೆಯಲ್ಲಿ ಆಗ್ತಾ ಇಲ್ಲ, ಇದು ರಾಜಕಾರಣಕ್ಕೋಸ್ಕರ ಆಗ್ತಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಪಾಯಿಂಟ್. ನಾನಿವತ್ತು ಏನು ಕೇಳಕ್ಕೆ ಇಷ್ಟಪಡ್ತೀನಿ, ತಾವೆಲ್ಲ ಹಿಂದೂಗಳು, ಇಲ್ಲಿ ಕ್ರೈಸ್ತರಿಲ್ಲ, ನಾನೊಬ್ಬನೇ ಮುಸಲ್ಮಾನ. ನಾನು ಮುಸಲ್ಮಾನನಾಗಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನಾವು ಎಲ್ಲರೂ ಸೇರಿ ಈ ದೇಶದಲ್ಲಿ ದೀಪಾವಳಿಯನ್ನು ಆಚರಿಸ್ತೀವಿ. ಇವಾಗ ಸುರಭಿ ಹುಡುಗಿಯರೇ ಒಂದು ಹಿಂದೂ ಹಾಗೂ BJPಯ ವಕ್ತಾರರು, ಒಂದು ಸ್ವಾಮೀಜಿಯೂ ಇದ್ದಾರೆ ಈ ಪ್ಯಾನಲಲ್ಲಿ, ಶರತ್ ಅವರು ಶುದ್ಧ ಹಿಂದೂ ಅವರು ಇದ್ದಾರೆ, ಸ್ಮಿತಾ, ನಿರಂಜನ್, ಜಗದೀಶ್, ಶುದ್ಧ ಹಿಂದೂ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಎಕ್ಸೆಸ್ ಹಿಂದುತ್ವ ನಿಮಗೆ ಗೊತ್ತಾಯ್ತು ಏನ್ ಕೇಳ್ತಾ ಇದೀನಿ ಅಂತ. ದೀಪಾವಳಿ ಏನ್ ಮೇಡಮ್? ದೀಪಾವಳಿ ಏನು? ಅವಮಾನ ಮಾಡಬೇಡಿ ಹಿಂದೂಗಳಿಗೆ. ದೀಪಾವಳಿ ಏನಕ್ಕೆ ಆಚರಣೆ ಮಾಡ್ತೀವಿ? ದೀಪಾವಳಿಯ ಹಿಂದಿನ ಇತಿಹಾಸ ಏನು ಹೇಳಿ ಸ್ವಾಮೀಜಿ. ನಾನು ಮುಸಲ್ಮಾನ, ಇವತ್ತು ನಿಮಗೆ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ದೀಪಾವಳಿ ಆಚರಣೆ ಏನು ಅಂತ ಕೇಳಿದ್ರೆ, ವನವಾಸ ಮುಗಿಸ್ಕೊಂಡು ಭಗವಂತ ರಾಮ ಅಯೋಧ್ಯೆಗೆ ವಾಪಸ್ ಬರ್ತಾರಲ್ಲ ಆ ದಿನ ದೀಪಾವಳಿ. ಅದು ಬಂದ್ಬಿಟ್ಟು ನವೆಂಬರ್ ಅಲ್ಲಿ ಬರುತ್ತೆ, 2 ನವೆಂಬರ್ 2024. ಮೇನಲ್ಲಿ ಎಲೆಕ್ಷನ್ನು, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 5 ತಿಂಗಳು ಆಗ್ಬಿಟ್ಟಿರುತ್ತೆ. ಇನ್ನೊಂದು ಮಾತು ನಿಮಗೆ ಹೇಳ್ತೀನಿ, ರಾಮ್ ನವಮಿ ಅನ್ನೋದೇನು? ರಾಮ್ ನವಮಿಯ ದಿನ ಬಿಟ್ಟು ಅದಕ್ಕಿಂತ ಒಳ್ಳೆ ದಿನ ಇದೆಯಾ? ರಾಮ ಮಂದಿರದ ಉದ್ಘಾಟನೆಗೆ ಶುದ್ಧ ಹಿಂದೂಗಳೇ ದಯವಿಟ್ಟು ಕೇಳಿಸ್ಕೊಳ್ಳಿ, ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ಶುದ್ಧ ಹಿಂದೂ ರಾಮನವಮಿ 17 ಏಪ್ರಿಲ್. ಸರ್ ದಯವಿಟ್ಟು ಇದು ಬಿಜೆಪಿ ತಗೊಂಡಿರುವಂತ ಡಿಸಿಷನ್ ಅಲ್ಲ, ಇದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಗೊಂಡಿರುವಂತದ್ದು. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಕೇಳಿದಿರಾ ನೀವು? ಕೇಳಿದಿರಾ? ನೀವು ಮಾತಾಡ್ತಾ ಇದ್ರೆ ನೀವು ಮಾತಾಡೋದನ್ನ ಸ್ವಾಮೀಜಿ ಅವರಿಗೆ ಯಾರು ಪೂಜೆ ನಿಮಗಿಂತ ಜಾಸ್ತಿ ಓದಿ ಧಾರ್ಮಿಕವಾಗಿರೋಲ್ಲ ಅಂತ ಅಡ್ರೆಸ್ ಮಾಡಬೇಡಿ, ಹೋಗಿ ಬಾರಿ ಅಂತ ಮಾತಾಡಬೇಡಿ ಅವರಿಗೆ. ದಯವಿಟ್ಟು ಇದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಾಡಿರೋದು ಕರ್ನಾಟಕ ಪ್ರಜೆಗಳು. ಇಲ್ಲ ಸೈಲೆಂಟ್ ಮಾಡಬೇಡಿ. ಎರಡು ನಿಮಿಷ ನೀವು ಶೇಖ್ಗಳು ಬಂದ್ರು, ಮೋದಿ ಜೊತೆ ಕುಣಿದಾಡ್ತಿದ್ದಾರೆ. ರ್ಯಾಲಿ ಮಾಡ್ತಿದ್ದಾರೆ, ಮಾಡ್ಲಿ. ಆದ್ರೆ ನಾನ್ ಕೇಳೋ ಪ್ರಶ್ನೆ, ರಾಮನವಮಿ ನಮ್ಗೆ 17 ಏಪ್ರಿಲ್ ಇಟ್ಕೊಂಡು ನಾವ್ ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಜನವರಿಯಲ್ಲೇ ಓಪನಿಂಗ್ ಮಾಡ್ತಿದೀವಿ ಅಂದ್ರೆ, ಮೇಡಮ್ ಒಂದು ನಿಮಿಷ ಸುಮ್ಮನೆ ಕುತ್ಕೊಳ್ಳಿ, ಇಲ್ಲ ಡಿಬೇಟ್ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಹೋಗ್ತೀವಿ. ಇಲ್ಲ ಕುತ್ಕೊಳ್ಳಿ ಸುಮ್ಮನೆ, ನೀವು ಮಾತಾಡ್ಬೇಕು, ನಾವು ಮಾತಾಡ್ಬಾರ್ದು. ಪ್ರಶ್ನೆಗೆ ಉತ್ತರ ಇದೆಯಾ? ಪ್ರಶ್ನೆಗೆ ಉತ್ತರ ಇದೆಯಾ? ದೀಪಾವಳಿಗಿಂತ ಒಳ್ಳೆ ದಿನ ಇದೆಯಾ? ರಾಮನವಮಿಗಿಂತ ಒಳ್ಳೆ ದಿನ ಇದೆಯಾ?
ಅಬ್ದುಲ್ ರಜಾಕ್ ರಜಾಕ್ ಅವ್ರ ಪ್ರಶ್ನೆಗೆ ಉತ್ತರ ಬೇಕಲ್ವಾ? ಶರತ್ ಅವ್ರು ಹೇಳಿ. ನಾವು ಹೋಗ್ಬಿಡದ ನೀವು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೇಳಿಸ್ಕೊಳ್ಳಿ. ಆದ್ರೆ ಪಾರ್ಲಿಮೆಂಟ್ ಬಗ್ಗೆನೂ ಪ್ರಶ್ನೆ ಕೇಳ್ತೀವಿ. ಒಂದ್ ಪ್ರಶ್ನೆಗೆ ಉತ್ತರ ಕೇಳಿಸ್ಕೊಳ್ಳಿ. ನೀವು ಪ್ರಶ್ನೆ ಕೇಳಿದಿರಾ, ಉತ್ತರ ಕೇಳಿಸ್ಕೊಳ್ಳಿ. ಉತ್ತರ ಕೇಳಿಸ್ಕೊಳ್ಳಿ. ಸೆಂಗೋಲ್ ಹಿಂದೆ ಒಂದು ಇತಿಹಾಸ ಇದೆ. ಆ ಸೆಂಗೋಲ್ನ ತಗೊಂಡ್ಬಂದ್ ಇಡಕ್ಕೆ ನಮ್ಮ ದೇಶದ 4 ಶಂಕರಾಚಾರ್ಯಗಳು ಬರ್ತಾರೆ, ಧರ್ಮಗುರುಗಳು ಬರ್ತಾರೆ. ಅವರು ಬಂದು ಆ ಸೆಂಗೋಲ್ನ ತಗೊಂಡ್ಬಂದು ಪಾರ್ಲಿಮೆಂಟ್ ಅಲ್ಲಿ ಇರ್ತಾರೆ. ಇಲ್ಲಿ ಭಗವಂತ ರಾಮನ ಒಂದು ದೇವಸ್ಥಾನದ ಉದ್ಘಾಟನೆಗೆ 4,000 ಮಂದಿ ವಿವಿಧ ಮಠದ ಮಠಾಧೀಶರುಗಳು ಸನ್ಯಾಸಿಗಳು ಹೋಗ್ತಾ ಇದ್ದಾರೆ. ಪೂಜೆ ಮಾಡ್ತಿರೋದು ಮೋದಿ ಅವರೆಲ್ಲ, ಪೂಜೆ ಮಾಡ್ತಾ ಇರೋದು ಕಾಶಿಯಿಂದ ಬಂದಿರೋ ಪಂಡಿತರು. ನಿಮಗೆ ಇನ್ಫಾರ್ಮೇಶನ್ ಎಲ್ಲ ಬಿಡಿ. ನೀವು ಕೇಳಿದ್ರೆ ಪ್ರಶ್ನೆ ಉತ್ತರ ಕೊಡ್ತಾರೆ. ನೀವೇ ಕರೆದ್ರಲ್ಲ ಶುದ್ಧ ಹಿಂದೂ, ನೀವೇ ಕರೆದ್ರಲ್ಲ ಶುದ್ಧ ಹಿಂದೂ, ನೀವು ಹೇಳಿದ್ರಲ್ಲ ಶುದ್ಧ ಹಿಂದೂ, ಶರತ್ ಅವರು ಉತ್ತರ ಕೊಡ್ತಾರೆ.